ಚಾನಲ್ನಿಂದ ಈ ವಿಡಿಯೋ ಮಾಡುವ ಉದ್ದೇಶವೇನೆಂದರೆ ಹೈಟೆಕ್ ಶೆಡ್ ಯಾವ ಥರ ಮಾಡಬೇಕು ನಾವು ಮಾಡಿದ್ದೇವೆ, ಆದರೆ ಎಲ್ಲೆಲ್ಲಿ ತಪ್ಪಾಗೈತಿ ಅಂತ ವಿಷಯ ನೀಟಾಗಿ ತಿಳಿಸ್ತಾನೆ. ಈ ಹೈಟೆಕ್ ಶೆಡ್ಡಲ್ಲಿ ಮೊದಲಿಗೆ ಮ್ಯಾಟ್ ಅದು ಅಗಲ ಉದ್ದ ಎಷ್ಟಿರಬೇಕು ಅಂದರೆ ಇಲ್ಲಿಗೆ ನಮ್ಮದು 6 ಅಡಿ ಇದೆ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ 6 ಅಡಿ ಇದೆ. ಯಾವುದೇ ಕಾರಣಕ್ಕೂ ಇದು 6 ಅಡಿ ಇರಬಾರ್ದು. ಇದ್ರೆ ಏನಾಕೈತಿ ಅಂದ್ರೆ ಮರಿಗಳು ಒಂದಕ್ಕೊಂದು ಹೊಡೆದಾಡ್ತಾವೆ. 4 ಅಡಿ ಇದ್ದರೆ ಸಾಕು, ಬೇಕಾದಷ್ಟು ಆಯ್ತು. 4 ಅಡಿ ಹಿಂಗೆ ನೀವು ಎಷ್ಟಾರ ಮಾಡ್ಕೊಳ್ಳಿ. 4 ಅಡಿ ಇದ್ದರೆ ಮಸ್ತ್ ಆಯ್ತು. ಆಗೋದ್ರಿಂದ 6 ಅಡಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಫುಲ್ಲು ಅದಕ್ಕೆ ಭಾಳ ಜಾಗ ಏನು ಬೇಕಲ್ಲ. ಅದಕ್ಕೆ 3 ಅಡಿ ಆದರೆ ಬೇಕಾದಷ್ಟು ಆಯ್ತು. ಹಿಂದಕ್ಕಿನ್ನು 3 ಅಡಿ ಗ್ಯಾಪ್ ಇರೋದ್ರಿಂದ ಹಿಂದಕ್ಕೆ ಸರಿದು ಉಡ್ಡಿ ಹೊಡೆಯೋದು. ಸ್ವಲ್ಪ ದೊಡ್ಡ ಮರಿಗಳು, ಇನ್ನೊಂದು ಮರಿನ ಈಗ ದೊಡ್ಡ ಮರಿ ಇರಲ್ಲ, ಇನ್ನೊಂದು ಸಣ್ಣ ಮರಿಗಳನ್ನ ಅಟ್ಯಾಕ್ ಮಾಡೋದು ಭಾಳ ತೊಂದರೆ ಆಕೈತಿ. ಒಂದನೇದು. ಎರಡನೇದು, ಇಲ್ಲಿ ಜಾಸ್ತಿ ಗ್ಯಾಪ್ ಇರಬಾರ್ದು. ಇಲ್ಲಿ ಸಣ್ಣ ಮರಿಗಳು ಬಂದಾಗ ಇಲ್ಲೇಷ್ಟು ಬಂದುಬಿಡ್ತಾವೆ. ಇದು ನಂದು 2ನೇ ತಪ್ಪು. ಇದು ಕೂಡ ಅಷ್ಟೇ, ಇದು ಕಮ್ಮಿ ಇದೆ. ಆನಂತರ ಮ್ಯಾಟಲ್ಲಿ 2x2 ತರಿಸಿದ ಮೇಲೆ ಕಂಟಿನ್ಯೂಸ್ 7 ಹಾಕ್ಬೇಕು. ನಾವು ಇಲ್ಲಿ ಏನು ಮಾಡಿದ್ವಿ, ಇದನ್ನು ಸೈಜ್ ನೋಡ್ಕೊಂಡ್ರೆ 1x1 ಮಾಡಿದ್ವಿ. ಸರಿಯಾಗಿ ಈ ಒಂದು 3 ಮ್ಯಾಟ್ ಕುಂದ್ರಲಿಲ್ಲ ಇವು. ಇದು ಪ್ರಾಬ್ಲಮ್. ಫಸ್ಟ್ ಇದನ್ನು ನೋಡ್ಕೋಬೇಕು. ಹಾಕಿದ ನಂತರ ಒಂದು 10 ನಿಮಿಷ ಗೊತ್ತಾಗ್ಬಿಡ್ತೈತೆ ಮರಿಗಳು ಹೆಂಗೆ ಬರ್ತಾವೆ ತಿಂತಾವೆ ಅಂತಂದು ನೋಡ್ಬೋದು. ಈಗ ಅಲ್ಲಿ ನೋಡ್ರಿ, ಇದು ಇವತ್ತಿಗೆ ನಾವು 18 ದಿವಸ ಆಯ್ತು ನಮ್ಮ ಶೆಡ್ಡಿಗೆ ಬಂದು. ತೀರಾ ಚಿಕ್ಕ ಮರಿ ಇದ್ವು. ಈಗ ಭಾಳ ನಮಗೇನು ಚೆನ್ನಾಗಿ ಗ್ರೋತ್ ಕಾಣಿಸ್ತಾ ಇತ್ತು. ಕಾರಣ ಏನಂದರೆ ನಾವು ಆಕಳ ಮಾಡಿ ಭಾಳ ಫೇಲ್ ಆಗಿದ್ವಿ. ಫೇಲ್ ಆದಾಗ ಇದನ್ನು ಮಾಡ್ಬೇಕಾದ್ರೆ ನೀವು ಲಿಂಗಾಯತರು ಹೆಂಗೆ ಮಾಡ್ತೀರಿ ಅಂತಂದರೆ ಏನು ತಪ್ಪಾಗಲ್ಲ, ಮಾಡ್ಬೋದು. ಲಿಂಗಾಯತರು ಏನಾಗಲ್ಲ, ಲಿಂಗಾಯತರಾದರೂ ಮಾಡ್ಬೋದು ಅಂತ ನಾನೇ ತೀರ್ಮಾನ ತಗೊಂಡು ಮಾಡಿದೆ. ಆಕಳ ಮಾಡುವಾಗ ನಮ್ಮ ಅಣ್ಣ ಹೇಳಿತ್ತು ನನಗೆ, ಬ್ಯಾಡಲೇ ಅಂತ. ಆದರೂ ಮಾತು ಕೇಳಿದ್ರೆ ನಾನು ಮಾಡಿ ಸುಮಾರು 8 ಲಕ್ಷ ರೂಪಾಯಿನ ನಾನು ಹಾಳು ಮಾಡ್ಕೊಂಡೆ. ಅದಾದ ನಂತರ ಈಗ ನಿಧಾನಕ್ಕೆ ಈಗ 1 ವರ್ಷ ಆಯ್ತು ನಾನು ಮೆಲ್ಲಕ್ಕೆ ಶೆಡ್ಡನ್ನು ನಿರ್ಮಾಣ ಮಾಡೋಕ್ಕಾಯ್ತು. ಸ್ವಲ್ಪ ಹಂತವಾಗಿ ಆವಾಗ ಈ ಥರ ಬಂದು ಈಗ ನಾನು 18 ದಿವಸ ಆಯ್ತಲ್ಲ ಮರಿ ತಂದು. ಮರಿಗಳು ನೋಡ್ರಿ, ನೀವು ನೋಡ್ಬೋದು ಹೆಂಗೆ ಇದಾವೆ ಒಂದು ಮರಿಗಳು ಭಾಳ ಭಾರಿ. ಇಲ್ಲಿ ನೋಡ್ರಿ ಅಂತ ಎಲ್ಲ ಮರಿಗಳು ಸುಮಾರು ಒಂದು ಗುಂಪಲ್ಲಿ ಒಂದು 4 ಮರಿ ಮಾತ್ರ ಚಿಕ್ಕ ಬಂದವು. ಅವನ್ನ ರೆಡಿ ಮಾಡಿದ್ದೇವೆ. ಅದು ನೋಡ್ರಿ, ಇದು ಮರಿ ಹೆಂಗೈತೆ ನೋಡ್ರಿ. ಇದು ನೋಡ್ರಿ, ಇವೆಲ್ಲ ಎಲ್ಲ ಮರಿಗಳು ಕೂಡ ಅಷ್ಟೇ ಉದ್ದ ಲಾಂಗ್. ಆಮೇಲೆ ಹೈಟು ಕೂಡ ಅಷ್ಟೇ, ಹೈಟು ಭಾಳ ಚೆನ್ನಾಗಿದಾವೆ ಮರಿಗಳು ಭಾಳ ಚೆನ್ನಾಗಿದಾವೆ. ಕಾರಣ ಮೇಲೆ ಮಾಡ್ತಿದ್ದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾನೆ. ಆಮೇಲೆ ಮೇವನ್ನ ಭಾಳ ಇಂಪಾರ್ಟೆಂಟ್ ಅಂದ್ರೆ ಈ ದಿವಸದಲ್ಲಿ ಬಿಸಿಲಿಗೆ ಒಣಗಿಸ್ಬೇಕು. ಮಧ್ಯಾಹ್ನ ಬಣವೆಯಿಂದ ನೇರವಾಗಿ ನಾವು ತಂದು ಹಾಕಿದ್ರೆ ತಿನ್ನಲ್ಲ ಅವು. 1 ಅವರ್ 2 ಅವರ್ ಬಿಸಿಲು ಯಾವಾಗ ಇರ್ತೈತೋ ಅವಾಗ ಕ್ಲೀನಾಗಿ ಒಣಗಿಸ್ಕೋಬೇಕು. ಪಾಟ್ನ ಮುಚ್ಕೊಂಡು ಒಣಗಿಸಿಟ್ಕೊಂಡ್ರೆ ನೆಕ್ಸ್ಟ್ ಮಳೆ ಬಂದರೆ ಮುಚ್ಚಂಗಿರ್ಬೇಕು. ಆಮೇಲೆ ನೀಟಾಗಿ ಒಣಗಿಸಿಟ್ಕೊಂಡು ಅದನ್ನು ಕ್ಲೀನಾಗಿ ಚಾಪ್ ಮಾಡಿ ಪುಡಿ ಮಾಡಿ ಹಾಕಿದ್ರೆ ಕ್ಲೀನ್ ಎಲ್ಲವೂ ತಿಂತಾವೆ. ಒಂದು ಚೂರು ಕೂಡ ಬಿಡಲ್ಲ. ಎರಡನೇದು, ನಾವು ಫುಡ್ಡನ್ನೀಗ 100 ಗ್ರಾಮಿಂದ ಚಾಲು ಮಾಡಿದ್ರೆ ನಾವು 200 ಗ್ರಾಮಿಗೆ ಹೋಗಿದ್ದೇವೆ. ಅಷ್ಟು ಚೆನ್ನಾಗಿ ತಿಂತಾವೆ. ಆ ನಂತರ ಏನೇನ ಮಾಡಲಿ ಈ ಈ ಈ ಕೂಡು ಪದ್ಧತಿಯಾಗೆ ಬಿಚ್ಚಿ ಹೊಡೆದು ಅಥವಾ ಕಾಲು ಭಾಳ ನೋವು ಮಾಡ್ಕೊಂತಾವೆ. ಅದು ಒಂದು ಭಾಳ ಇಂಪಾರ್ಟೆಂಟ್. ಅದು ಏನಾಗೈತಿ, ಒಂದಕ್ಕೊಂದು ಡಿಚ್ಚಿ ಹೊಡೆದು ಚಿನ್ನಾಟ ತೆಗೆದು ಕಾಲು, ಅದು ಭಾಳ ಇಂಪಾರ್ಟೆಂಟ್. ಅಂಥವು ಏನು ಮಾಡ್ತೇವೆ ನಾವು, ಇದನ್ನು ಗೇಟ್ ಮಾಡ್ಕೊಂಡಿದ್ದೀವಿ. ಈ ಗೇಟನ್ನು ಇಲ್ಲಿ ತೆಗೆದು ಆ ಮರಿನ ಇಲ್ಲಿ ಹಾಕಿ ಅದಕ್ಕೆ ಯಾವ ಟ್ರೀಟ್ಮೆಂಟ್ ಬೇಕೋ ಆ ಟ್ರೀಟ್ಮೆಂಟ್ನ ನಾವು ಇಲ್ಲಿ ಹಾಕಿ ಕೊಡ್ತೇವೆ. ಹಾಗಾಗಿ ನಮಗೆ ಗೊತ್ತಾಗುತ್ತೆ. ಇಲ್ದವ್ರಿಗೆ ಗೊತ್ತಾಗಲ್ಲ ಅದ್ರಾಗ ಯಾವುದು ಏನು ಎಂತು. ಕೆಮ್ಮು ಭಾಳ ಇರ್ತದೆ. ಕೆಮ್ಮಿನ ಮಾತ್ರ ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡ್ಬೇಕು. ಕೆಮ್ಮು ಒಂದು ಸತಿ ಬಂತು ಅಂದರೆ ಆ ಮರಿನ ಗುಂಪಿನಾಗಿದ್ದರೆ ನೋಡೋಕ್ಕಾಗಲ್ಲ. ಆವಾಗ ಇಂಥ ಒಂದು ಬಿಟ್ಕೋಬೇಕಿತ್ತಲಾಗಿ ಬಿಟ್ಕೊಂಡ್ರೆ ಮಾತ್ರ ಸಾಧ್ಯ ಐತೆ. ಭಾರಿ ಚೆನ್ನಾಗಿ ಅದನ್ನ ಕೆಮ್ಮಿನ ನಾವೇ ಮಾಡ್ಬೋದು. ಅದು ಏನು ಇದಲ್ಲ. ನಾವೇ ಕೂಡ ಇಂಜೆಕ್ಷನ್ ಒಂದು ಬಿಟ್ಟು ನಾವೆಲ್ಲ ಮರಿ ಏನು ಟಾನಿಕ್ ಇರ್ಬೋದು ಪ್ರತಿಯೊಂದು ನಾವೇ ಮಾಡ್ತೇವೆ. ನಾವು ಯಾವುದೇ ಕೆಲಸಗಾರನ ಇಟ್ಟಿಲ್ಲ. ನಾವೇ ಮಾರ್ನಿಂಗ್ ಬೆಳಗ್ಗೆ ಎದ್ದು ಒಂದು 10 ನಿಮಿಷ ಫುಡ್ ಹಾಕೋದು ನಾವು.
10 ನಿಮಿಷ ಫುಡ್ ಹಾಕೋದು. ಅದಾದ ನಂತರ 11 ಗಂಟೆಗೆ ಮೇವು. ಕೆಮ್ಮು ಬಂತು ಅಂದರೆ ಇದೈತಲ್ರಿ, ಇದನ್ನು ಹಾಕ್ಬಿಡ್ತಾವೆ ನಾವು. ಸಿರೆಂಜ್ ಖಾಲಿ ಸಿರೆಂಜ್ ಹಿಂಗೆ ಇಟ್ಕೊಂಡು ಬಾಯಕ್ಕೆ ಹಿಂಗೆ ಇಜಿಕ್ಬಿಟ್ರೆ ಮುಗೀತು, ಒಳಗಿಟ್ಟು. ಭಾಳ ಚೆನ್ನಾಗೈತಿ ಇದು. ಆಮೇಲೆ 10 ನಿಮಿಷ 11 ಗಂಟೆಗೆ ನಮ್ಮದು ಎರಡನೇ ಮೇವು ಫುಡ್ ಆದಮೇಲೆ ಮೇವು ಕೊಟ್ಟು ಹೋಗಿಬಿಟ್ರೆ ಕ್ಲೋಸ್. 3 ಗಂಟೆ ತನಕ ನಾವು ಏನು ಬೇಕಾಗಿಲ್ಲ. 3 ಗಂಟೆಗೆ ಮೇವು ಕೊಡ್ತಾವೆ ಸ್ವಲ್ಪ. ನಂತರ ಮತ್ತೆ ಇದು ಅಂತ 6 ಗಂಟೆಗೆ ಫುಡ್ಡು. ರಾತ್ರಿ 9 ಗಂಟೆಗೆ ಮಲಗಕ್ಕಾರ ಒಂದು ಪುಟ್ಟಿ ಮೇವು ಹಾಕ್ಬಿಟ್ರೆ ಬೇಕಾದಷ್ಟು ಆಗುತ್ತೆ. ಬಟ್ ಅವಾಗ ಒಂದು ಸ್ವಲ್ಪ ಚಿನ್ನಟ ತೆಗಿತಾವೆ ನೋಡಿರಿ. ಮರಿ ನೋಡಿರಿ, ಈಗೆಲ್ಲ ದೊಡ್ಡವು ಹೆಂಗಿದಾವೆ ಅಂತ ನೋಡಿರಿ, ಗೊತ್ತಾಗುತ್ತೆ. ಇದೆಲ್ಲ ಜಂತುನಾಶಕ ಅಂತ ಇದು. ಇದನ್ನು ತಂದು 3 ದಿವಸದಾಗ ನಾವು ಮಾಡಿದ್ವಿ. ಯಾವ ಮರಿಗಳು ಏನೂ ಪ್ರಾಬ್ಲಮ್ ಆಗಲಿಲ್ಲ. ಕೆಲವರು ನಾವು ಯೂಟ್ಯೂಬ್ನಾಗಲ್ಲೆಲ್ಲ ನೋಡಿದಾಗ ನಮ್ಮವು ಅದಾಗಿಲ್ಲ ಇದಾಗಿಲ್ಲ, ನಮ್ಮ ಚೆನ್ನಾಗಿದ್ದಾವೆ, ಏನಾಗಲ್ಲ, ಪರ್ಫೆಕ್ಟ್. ನಾವು ಆಕಳಿಂದ ಫೇಲ್ ಆದ ವಿಚಾರದಿಂದ ಈಗ ಭಾಳ ಅದನ್ನು ಎಚ್ಚರವಾಗಿ ಭಾರಿ ನೋಡ್ಕೊತ ಇದ್ದೀವಿ. ನಾವು ಯಾವತ್ತೂ ಲೇಬರ್ನ ಇಡಬಾರ್ದು. ಇಟ್ಟರೆ ಭಾಳ ಬಲವಾಗಿ ನಮ್ಮನ್ನು 200-300 ಸಾಕಿದಾಗ ಇಟ್ಟರೆ ಮಾತ್ರ ಅದಕ್ಕೆ ಅರ್ಥ ಐತಿ. ನಾವು 100, 150, 200ಕ್ಕೆ ಲೇಬರ್ ವಿಚಾರಕ್ಕೆ ಹೋಗ್ಬಾರ್ದು. ಹೋದ್ವಿ ಅಂದರೆ ಅವ್ರು ಮೇವು ಹಾಕ್ತಾರೆ, ಪಾಪ ಅವ್ರದ್ದೇ ಅವ್ರ ಕೆಲಸ ಅವ್ರು ಮಾಡ್ತಾರೆ, ಹೋಗ್ತಾರೆ. ಅಬ್ಸರ್ವೇಷನಿಗೆ ಕಮ್ಮಿ, ಯಾವಾಗಲೂ ಅಬ್ಸರ್ವೇಷನಿಗೆ ಮಾಡ್ತಾರೆ. ಆದರೆ ನಾನು ದಿವಸಕ್ಕೆ 4 ಸತಿ ಅಬ್ಸರ್ವೇಷನ್ ಮಾಡ್ತೇನೆ. ಹಾಗಾಗಿ ನಾವು ಏನಾರ ಒಂದು ಕಾಲು ಕುಂಟಾಗೈತ ಸಪ್ರೇಟಾಗಿ ನೋಡೋದು, ಜಾಸ್ತಿ ಇಕ್ಕಿ ತಲೆಗಾತ ನೋಡೋದು. ಈ ಥರ ನೋಡ್ಕೊಂಡ್ರೆ ಮರಿನ ಆರಾಮಾಗಿ ನನಗೆ ಗೊತ್ತರ ನನಗೇನು ಅನುಭವ ಇಲ್ಲದ್ರಾಗೆ, ಪಾಯಿಂಟು ಅನುಭವ ಇಲ್ಲ. ಆದರೆ ತಿಳ್ಕೊಂಡದಕ್ಕೆ ಸುಮಾರು ಈಗ ಒಂದು 18 ದಿವಸಕ್ಕೆ ನಮ್ಮ ಮರಿಗಳು ಹೆಂಗಾಗಿದ್ದಾವೆ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಮೊದಲಿಗೆ ಇಷ್ಟೇ ಇದು ನೋಡ್ರಿ, ನಿಂತ್ಕೊಂಡ್ರೆ ಕಣ ಅದು ಕುಂತದು. ಮೊದಲಿಗೆ ಆ ಮೂಲೆಗೆ ನಿಂತ್ಕೊಂತದ್ದು, ಈಗ ಅದು ಎಷ್ಟು ದಪ್ಪ ಆಗಿದಾವೆ ಅಂದರೆ ಭಾರಿ ಚೆನ್ನಾಗಿ ಆಯಿತು. ಈಗ ಇಲ್ಲಿ ನೋಡ್ಬೋದು ನೀವು, ಉಳ್ಳಿ ಒಟ್ಟನ್ನು ಇಲ್ಲಿ ತಂದು ಈಗ ಬೆಳಗ್ಗೆ ಡ್ರೈ ಮಾಡಿ ಈಗ ಮಿಷಿನ್ಗೆ ಹಾಕ್ಬೇಕು ಅನ್ನೋ ಇದು ಇದ್ದಾಗ ಮಳೆ ಬಂದ್ಬಿಡ್ತು. ಮಳೆ ಬಂದ ತಕ್ಷಣಕ್ಕೆ ಏನಿಲ್ಲ, ನಮ್ಮದು ಸಿಂಪಲ್ ಕ್ಲೀನಾಗಿ ಪಾಟನ್ನು ಮುಚ್ಚಿಬಿಡ್ತಾರೆ. ಇಲ್ಲಿ ಇದು ಮಳೆ ಬರುವಾಗಿಂದ ಮಿಷಿನ್ ಇಟ್ಟು ಇದೇನು ಎಷ್ಟು ಮಳೆ ಬಂದರೆ ಇದಕ್ಕೆ ನೀರು ಕಡಿಗೆ ಹೋಗ್ಬಿಡ್ತೈತಿ. ಇಲ್ಲೆಲ್ಲ ಕಂಪ್ಲೀಟ್ ಕಡಿಗೆ ಹೋಗ್ಬಿಡ್ತೈತಿ. ಇದು ನಮಗೇನು ಸಮಸ್ಯೆ ಆಗಲ್ಲ. ಇದನ್ನು ಮಾಡಲಿಲ್ಲ ಅಂದರೆ ಇದು ಹಸಿದೆ ಹಾಕಕ್ಕೆ, ಅದು ಮೆತ್ತಂದು ಹಾಕಕ್ಕೆ ಎಷ್ಟು ನಮ್ಮ ಹತ್ರ ಗಮನ ಇಟ್ಟು ಹೆಂಗೆ ಬರ್ತಾವಂದರೆ ಭಾಳ ಅವಕ್ಕೂ ಭಾಳ ಒಂದು ವಿಚಾರ. ನಮ್ಮದು ಇದು ಬೇರೆ ಯಾರು ಬಂದರೆ ಹತ್ರ ಹೋಗಿ ನಿಂತ್ಕೊಂಡ್ಬಿಡ್ತಾವೆ. ನಮ್ಮ ಬೈಕ್ ಸೌಂಡ್ ಕೇಳಿದ್ವು ಅಂದರೆ ಅವು ಅಲರ್ಟ್ ಆಗ್ತವೆ. ನಮ್ಮ ಬೈಕ್ ಬಂತು ಅನ್ನೋ ಒಂದು ಮನೋಭಾವ ಇವಕ್ಕೆ ಬರ್ತೈತಿ. ಆ್ಯಕ್ಚುಲಿ ಬೇರೆ ಯಾರು ಒಂದು ಬೈಕ್ ಸೌಂಡ್ ಬಂದು ಕದ ಮುಟ್ಟಿದ್ರು ಅಂದರೆ ಹಂಗೆ ಅಷ್ಟು ಎದುರೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ತಾವೆ. ಆದರೆ ನಮ್ಮ ಬೈಕ್ ಸೌಂಡ್ ಸಮೇತ ಇದಕ್ಕೆ ಅಬ್ಸರ್ವ್ ಮಾಡ್ತಾವೆ. ಒಂದು ಸ್ವಲ್ಪ ಮಟ್ಟಿಗೆ ಅರ್ಥಕತೆ ಅಂದರೆ ನಿಜವಾಗ್ಲೂ ಭಾಳ ಗ್ರೇಟ್. ಈ ಒಂದು ವಿಚಾರ ಹೇಳ್ಬೇಕಂದ್ರೆ ಈ ಗ್ರೋತ್ ಆಗಿರೋದು ಭಾರಿ ಚೆನ್ನಾಗಿದೆ. ಅಲ್ಲಿ ನೋಡ್ರಿ, ಅಲ್ಲೆಲ್ಲ ಆ ಕಡೆಗೆ ಎಲ್ಲ ಅಂದರೆ ದೊಡ್ಡವು ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ. ಆಮೇಲೆ ಭಾಳ ವಿಚಾರವಾಗಿ ಅಂದ್ರೆ ಅವು ಏನು ನಾವು ಬೇರೆಯವ್ರು ಬಂದಾಗ ಎದುರಿ ಏನು ಹೊಕ್ಕವಲ್ಲ, ಅದು ಇಂಪಾರ್ಟೆಂಟ್. ಅವಾಗ ಏನು ಮಾಡ್ತಾವೆ, ಒಂದ್ರ ಮೇಲೆ ಕಾಲು ಎಲ್ಲ ಮುರ್ಕೊಂಡ್ಬಿಡ್ತಾವೆ ಜೋರಾಗಿ ಹೋಗಿ. ಅದಾಗಬಾರ್ದು, ಅದಾದರೆ ಸಮಸ್ಯೆ. ಆಮೇಲೆ ಈಗ ಎರಡನೇದು 4 ಅಡಿ ಅದು ಮಾಡ್ಬೇಕು, ಹಿಂದೆ 2 ಅಡಿ ಬಿಡಬಾರ್ದು. 6 ಅಡಿ ನಾವು ಮಾಡಿದ್ವಿ ಅಂದ್ರೆ ನಮ್ಮ ಜಾಗ ಐತಿದ್ದು ಹಳೇದು ಹೋಟ್ಲು ಮಾಡಿದ್ವಿ. ಇದು ಎಲ್ಲ ತಗಡು ಅಷ್ಟೇ ಹಳೆಯದು. ಅದನ್ನು ತೆಗೆದು ಬಟ್ರ್ ಪ್ರಾಬ್ಲಮ್ಮಿಂದ ಭಾಳ ಚೆನ್ನಾಗಿ ನಡೀತಿತ್ತು, ಅದನ್ನು ತೆಗೆದ್ವಿ. ಬಟ್ರ್ ಪ್ರಾಬ್ಲಮ್ ಅದು ಇದಾಗಿ ನಾವು ಮಾಡೋದು ಏನಾದರೂ ಮಾಡ್ಬೇಕಂತ ಯೋಚನೆ ಮಾಡಿ, ಲೇಬರ್ ಇದ್ದರೆ ಬೇಡ ನಾನೇ ಮಾಡಬೇಕು ಅಂತಂದು ಯೋಚನೆ ಮಾಡಿದ್ದಕ್ಕೆ ಇವತ್ತು ಇದನ್ನು ನನಗೆ ಇದಿಲ್ಲ. ಆಮೇಲೆ ಕ್ಲೀನಾಗಿ ಮಾಡ್ತಾಯಿದ್ದೇನೆ. ಅದು ಸಕ್ಸಸ್ ಅಕ್ಕತಿ ಅಂತ 99% ನನಗೆ ಈಗ 14 ದಿವಸಕ್ಕೆ ಭಾಳ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಸಿಟ್ಟುಗೊಳ್ಳಲು 149 ನರ ಬೇಕು, ನಗಲು 9 ನರ ಸಾಕು. ಹಾಗಾಗಿ ಯಾವುದು ನಾವು ಮಾಡ್ತವೋ ಶ್ರದ್ಧೆಯಿಂದ ನಾವು ಮಾಡಿದರೆ ಸಕ್ಸಸ್ ಆಗೋದನ್ನು ಉದಾಹರಣೆಗೆ ನಾನೇ. ಹಾಗಾಗಿ ವಿಡಿಯೋನ ಕ್ಲೀನಾಗಿ ನೋಡಿರಿ. ಇಷ್ಟ ಆದರೆ ನೀವು ಅವು ಏನೇನೋ ಇದಾವಲ್ಲ ಅವನ್ನೆಲ್ಲ ಮಾಡಿರಿ. ಇಷ್ಟ ಆದ್ರೆ ಮಾಡಿರಿ. ಇಷ್ಟ ಆಕೈತಿ ಅನ್ಕೊಂಡ್ರೆ ಒಟ್ಟು ನಮಗಿನ್ನೂ ಹೆಚ್ಚಿನ ಮಾಹಿತಿ ಈ ವಿಡಿಯೋಗೆ ಗೊತ್ತಾಗಲ್ಲ. ಹಿಂಗೆ ಮಾಡ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು ಅಂತಂದು ನಮ್ಮ ಹುಡುಗ ಏನೋ ಬಿಡ್ಲಾರ್ದ ಮಾಡ್ತಾ ಇದ್ದಾನೆ, ಮಾಡಿ ತೋರ್ಸೋಣ ಅಂತ ತೋರಿಸ್ತಾ ಇದ್ದಾನೆ. ನೆಕ್ಸ್ಟ್ ಮೇವು, ಆಮೇಲೆ ಫುಡ್ಡು, ಆಮೇಲೆ ಈ ಥರ ಏನೋ ಸ್ವಲ್ಪ ವಿಚಾರಗಳಿದಾವೆ, ಅವನ್ನ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾನೆ ನಿಮಗೆ.